ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಪೂರ್ಣ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆಗೆ ನಿಮಗ್ಯಾಕೆ ಅನುಮಾನ ಅನ್ನುವಂತಹ ಪ್ರಶ್ನೆಯನ್ನೇ ಎತ್ತಿದ್ರು ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯ ಟ್ರಿಕ್ಕಿ ಗೇಮ್ ಆಡ್ತಾ ಇದ್ದಾರಾ? ಮೊನ್ನೆ ಮೈಸೂರಿನಲ್ಲಿ ಡಿಕೆಶಿ ಅವರ ಕೈ ಎತ್ತಿ ಒಗ್ಗಟ್ಟಿನ ಆಟವನ್ನು ಪ್ರದರ್ಶನ ಮಾಡಿದ್ರು. ಇವತ್ತು ನಂದಿ ಬೆಟ್ಟದಲ್ಲಿ ಸಿಎಂ ಮೈಂಡ್ ಗೇಮ್ ಅನ್ನ ಆಡಿದ್ದಾರೆ. 5 ವರ್ಷ ನಾನೇ ಸಿಎಂ ಅಂತ ದಾಳ ಉರುಳಿಸಿದ್ದಾರೆ ಸಿದ್ದರಾಮಯ್ಯನವರು. ಸಿಎಂ ಹೇಳಿಕೆಯಿಂದ ಸೆಪ್ಟೆಂಬರ್ನಲ್ಲಿ ಕ್ರಾಂತಿಯೋ ಸಂಘರ್ಷವೋ ಏನಾಗಬಹುದು ಅನ್ನುವಂತಹ ಚರ್ಚೆ ಈಗ ಮತ್ತೊಂದು ಹಂತಕ್ಕೆ ಹೋಗಿದೆ. ಇದು ಇಲ್ಲಿಗೆ ಮುಗ್ದಿಲ್ಲ, ಮತ್ತೊಂದು ಮಜಲನ್ನ ತಲುಪಿದೆ. ಯಾವ ರೀತಿಯಾದಂತಹ ಸ್ಟ್ರಾಟಜಿಯನ್ನ ಸಿದ್ದರಾಮಯ್ಯನವರು ಪ್ಲೇ ಮಾಡ್ತಾ ಇದ್ದಾರೆ, ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನೂ ಕೂಡ ಸೇರಿಸ್ಕೊಂಡ ಹಾಗೆ ಹೊರಕ್ಕೆ ಕಾಣೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದರಿಂದ ಆಗಬಹುದಾದಂತಹ ಡೆವಲಪ್ಮೆಂಟ್ಸ್ ಏನು ಅನ್ನುವಂತಹ ಚರ್ಚೆ ಇದೆ ಈಗ. ಹಾಗಿದ್ರೆ ಸಿದ್ದರಾಮಯ್ಯನವರ ಮೈಂಡ್ ಗೇಮ್ ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ? ಅವರ ಪ್ರಯತ್ನಗಳೇನಾಗ್ತಾ ಇದೆ? ಮೊನ್ನೆ ಮೈಸೂರು ಏರ್ಪೋರ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಕೈ ಎತ್ತಿದ್ರು. 5 ವರ್ಷ ಬಂಡಿಯ ರೀತಿ ನಮ್ಮ ಸರ್ಕಾರ ಇರುತ್ತೆ ಅಂತ ಹೇಳೋ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ರು. ಸುರ್ಜೇವಾಲಾ ಅವರು ಕೂಡ ವಿಷಯವನ್ನ ಪ್ರಸ್ತಾಪ ಮಾಡಿ ಬೆನ್ನು ತಟ್ಟಿದ್ರು. ನಾವಿಬ್ರು ಚೆನ್ನಾಗಿಯೇ ಇದ್ದೀವಿ ಅನ್ನುವಂತಹ ಭವಿಷ್ಯದ ಚದುರಂಗದಾಟಕ್ಕೆ ಮುನ್ನುಡಿ ಬರೆದಂತಹ ಲಕ್ಷಣಗಳಿದು. ಇಂದು ನಂದಿ ಬೆಟ್ಟದಲ್ಲಿ 5 ವರ್ಷ ಸಿಎಂ ನಾನೇ ಅಂತ ಮೈಂಡ್ಗೆ ಮಾಡಿದ್ದಾರೆ. ಅದರಲ್ಲಿ ಯಾವ ಅನುಮಾನವೂ ಬೇಡ ಅಂದಿದ್ದಾರೆ. ಈ ಮೂಲಕ ಡಿ.ಕೆ. ಶಿವಕುಮಾರ್ ಅವರ ಬಣ ಏನಿದೆ, ಆ ಬಣದ ಶಾಸಕರ ಬಹಿರಂಗ ಹೇಳಿಕೆಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ನೀವು ಏನು ಮಾಡಿದ್ರು ನಾನೇ ಮುಂದುವರಿತೀನಿ ಅಂತ. ಆಪ್ತ ಸಚಿವರು ಶಾಸಕರ ಮಾತುಗಳಿಗೆ ಸಿಕ್ತು ಮತ್ತಷ್ಟು ಪವರ್. ಅವರೀಗ ಬಹಿರಂಗವಾಗಿ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಅಂದ್ರೆ ನಾವು ಹೇಳ್ತೀವಿ ಅನ್ನೋ ರೀತಿಯಲ್ಲಿ ಮಾತಾಡಬಹುದು. ಡಿಕೆಶಿಯ ಒಳತಂತ್ರಗಳನ್ನು ವೀಕ್ ಮಾಡುವಂತಹ ನಿಟ್ಟಿನಲ್ಲಿ ಈ ಮೈಂಡ್ ಗೇಮ್. ಮೊನ್ನೆ ಮೈಸೂರು ಏರ್ಪೋರ್ಟ್ನ ನಂತರದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು ಇದೆಲ್ಲವೂ ಕೂಡ ಡಿ.ಕೆ. ಶಿವಕುಮಾರ್ ಬಣದ ಬಾಯಿ ಮುಚ್ಚಿಸುವ ಪ್ರಯತ್ನವಾ? ಯಾರು? ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದಿದೆ? ನಿನಗ್ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ BJP-ಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ? ಇಂಥದ್ದು ಮಾಡಿದ್ದೀವಿ ಅಂತ ಹೇಳಿ ನೋಡೋಣ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರವೀಶ್ ರಿಂದ. ರವೀಶ್, ಸಿದ್ದರಾಮಯ್ಯನವರು ಯಾವಾಗೆಲ್ಲ ನಾನು 5 ವರ್ಷ ಇರ್ತೀನಿ, ಅದರಲ್ಲಿ ಅನುಮಾನ ಬೇಡ ಅಂತಾರೋ, ಆಗ ಅವರ ಬಣದವರು ಇನ್ನಷ್ಟು ಸ್ಟ್ರಾಂಗ್ ಆಗಿ ಮತ್ತಷ್ಟು ಹೇಳಿಕೆ ಕೊಡ್ತಾ ಅದಕ್ಕೆ ಎದುರಾಳಿ ಬಣದ ಮಾತುಗಳಿಗೂ ಇನ್ನಷ್ಟು ಅವಕಾಶ ಮಾಡಿಕೊಡ್ತಾರೆ. ಈಗಲೂ ಕೂಡ ಇದು ತಣ್ಣಗಾಗತ್ತಾ ಅಥವಾ ಇನ್ನಷ್ಟು ಆ ರೀತಿಯ ಚರ್ಚೆಗಳಿಗೆ ಅವಕಾಶ ಮಾಡಿಕೊಡಬಹುದಾದ ಬೆಳವಣಿಗೆಗಳಾಗತ್ತಾ? ದಿವ್ಯಾ, ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಬಂದ ಬಳಿಕ ರಾಜಣ್ಣ ಅವರು ಕೊಟ್ಟಂಥ ಒಂದು ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆ, ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಬಸವರಾಜ ರಾಯರೆಡ್ಡಿ ಅವರು ಫುಲ್ ಟರ್ಮ್ ಸಿಎಂ ಕೊಟ್ಟಂಥ ಹೇಳಿಕೆ, ಜೊತೆಗೆ ಆ ಒಂದು ಯತೀಂದ್ರ ಅವರು ಕೂಡ ನಮ್ಮಪ್ಪನೇ 5 ವರ್ಷ ಇರ್ತಾರೆ ಅಂತ ಕೊಟ್ಟಂಥ ಹೇಳಿಕೆ, ಇದೆಲ್ಲದಕ್ಕೂ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಹೇಳಿಕೆ 5 ವರ್ಷ ಸಿಎಂ ನಿಮಗೆ ಅನುಮಾನ ಯಾಕೆ ಅಂತ, ಅದು ಮತ್ತಷ್ಟು ಬಲ ತುಂಬ್ತಾ ಇದೆ ಅನ್ನೋದು ಕೂಡ ಸ್ಪಷ್ಟ. ಹಾಗಾದರೆ ಇದು ಎಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ನಿಲ್ಲಿಸ್ಬಿಡುತ್ತಾ ಮಾತುಕತೆಗಳನ್ನ? ಖಂಡಿತವಾಗಿಯೂ ಕೂಡ ಇಲ್ಲ. ಕಾಂಗ್ರೆಸ್ನ ಒಳಗಡೆ ಆಗ್ತಾ ಇರ್ತಕ್ಕಂಥ ಈ ಒಂದು ಕದನ ಕಲಹ ಏನಿದೆ, ಇದಕ್ಕೆ ಮತ್ತಷ್ಟು ಒಂದು ರೀತಿಯಲ್ಲಿ ತುಪ್ಪ ಸುರಿಯುವಂಥ ಕೆಲಸವನ್ನು ಆಗಿಂದಾಗೆ ಕೆಲವರು ಮಾಡ್ತಾನೆ ಇರ್ತಾರೆ. ಆದರೆ ಈಗ ಸಿಎಂ ಸಿದ್ದರಾಮಯ್ಯ ಅವರ ಸ್ಪಷ್ಟನೆ ಏನಿದೆ, ಇದರಿಂದಾಗಿ ಎಲ್ಲವೂ ಕೂಡ ನಿಂತೋಗೋದಿಲ್ಲ. ಇದು ಇನ್ನು ಎದುರಾಳಿ ಟೀಮ್ ಮತ್ತಷ್ಟು ಆಕ್ಟಿವ್ ಆಗೋದಕ್ಕೂ ಕೂಡ ಒಂದು ರೀತಿಯಲ್ಲಿ ಕಾರಣ ಆಗುತ್ತೆ. ಹಾಗಾಗಿ ಒಂದು ವಿರೋಧಿಗಳಿಗೆ ಟಕ್ಕರ್ ಕೊಡೋದ್ರ ಜೊತೆಗೆ ತಮ್ಮ ಬೆಂಬಲಿಗ ಆಪ್ತಕೂಟಕ್ಕೆ ಮತ್ತಷ್ಟು ಬಲ ತುಂಬುವಂಥ ಪ್ರಯತ್ನವನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿರ್ಬೋದು. ಯಾಕೆಂದರೆ ಇದೇ ಮೊದಲಲ್ಲ ಸಿಎಂ ಸಿದ್ದರಾಮಯ್ಯ ಅವರು ನಾನೇ 5 ವರ್ಷ ಸಿಎಂ ಅಂತೇಳಿ. ಕಳೆದ 2 ವರ್ಷಗಳಿಂದಲೂ ಕೂಡ 3-4-5 ಬಾರಿ ಒಂದು ರೀತಿಯಲ್ಲಿ 5 ವರ್ಷದ ಸಿಎಂ ವಿಚಾರವನ್ನು ಪ್ರಸ್ತಾಪ ಮಾಡ್ತಾನೆ ಬಂದಿದ್ದಾರೆ. ಹಾಗಾಗಿ ಅಂತಿಮವಾಗಿ ಈಗ ಈ ಒಂದು ವಿಚಾರವನ್ನು ಕೂಡ ಚಾಲ್ತಿಗೆ ಬಿಟ್ಟಿರ್ತಕ್ಕಂಥದ್ದು. ಇದಕ್ಕೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳಬೇಕಾದ್ರೆ ಡಿಸೆಂಬರ್ ತನಕ ಕಾಯಲೇಬೇಕಾಗತ್ತೆ. ಅಲ್ಲಿ ತನಕವೂ ಕೂಡ ಇದೇ ರೀತಿಯ ರಾಗ ತಾಳ ಎಲ್ಲವೂ ಕೂಡ ನಡೀತಾ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ.